ಈಗಾಗಲೇ ಈ ಒಂದು ಘಟನೆ ಸಂಬಂಧ ಈಗಾಗಲೇ RGV ಅವರು ಕೂಡ ರಾಮ್ ಗೋಪಾಲ್ ವರ್ಮಾ ಅವರು ಒಂದು ಟ್ವೀಟ್ ಮಾಡಿರ್ತಕ್ಕಂಥದ್ದು ಏನಂದ್ರೆ ದಕ್ಷಿಣ ಭಾಗದಲ್ಲಿ ಸ್ಟಾರ್ ಆರಾಧನೆ ಅನ್ನೋದು ಒಂದು ಕೆಟ್ಟ ರೋಗ ಅಂತ ಅವರು ಒಂದು ಪ್ರತಿಕ್ರಿಯೆ ನೀಡಿರ್ತಕ್ಕಂಥದ್ದು. ಸರ್, ಇದ್ರ ಬಗ್ಗೆ ಹೇಳೋದಾದ್ರೆ ಸರ್, ಆರಾಧನೆ ಅನ್ನೋದು ಇರಲಿ ಸರ್, ತೊಂದರೆ ಇಲ್ಲ. ಬಟ್ ಏನಂದ್ರೆ ಅದು ಇನ್ನೊಬ್ಬರ ಜೀವಕ್ಕೆ ಕುತ್ತು ತರಬಾರದು. ಯಾಕಂದ್ರೆ ನಮ್ಮ ಅದೇನೋ ಹೇಳ್ತಾರಲ್ಲ, ನಾವು ಪಟಾಕಿ ಹೊಡಿತೀವಿ, ಮನೆ ಒಳಗಡೆ ಹೊಡಿತೀವ, ಹೊರಗಡೆ ತಾನೆ ಹೊಡಿತೀವಿ, ಯಾಕೆ ಮನೆ ಒಳಗಡೆ ಹೊಡಿಯಲ್ಲ? ಇವಾಗ ಬೆಂಕಿ ಸುಡುತ್ತೆ ಅಂತ ಗೊತ್ತು, ಅಡುಗೆ ಮಾಡ್ಕೋತೀವಿ, ಅದು ಬಿಟ್ಟು ಏನಾದ್ರು ಇವ್ರು ಕೈ ಇಟ್ಟು ಸುಡ್ಕೋತಾರ? ಆ ಬುದ್ಧಿವಂತಿಕೆ ಇದ್ದ ಮೇಲೆ ಜನ ಅಷ್ಟೇ ಈ ದಡ್ಡತನದಿಂದ ಹೊರಗಡೆ ಬರ್ಬೇಕಾಗ್ತದೆ. ನೀವು ಪ್ರೀತಿಸಿ ಮಾಡಿ, ಎಲ್ಲ ಮಾಡಿ. ಅದು ಬಿಟ್ಟು ಈ ರೀತಿ ಯಾರಿಗ್ಯಾರಿಗೋ ಕೆಟ್ಟದಾಗಿ ಕಮೆಂಟ್ಗಳು ಹಾಕೋದು, ಇನ್ಯಾರನೋ ಈ ನಾಯವಾಗಿ ಮಾತಾಡುವಂಥದ್ದು. ಮನೆ ಒಬ್ಬರು ಮಾಧ್ಯಮ ಸ್ನೇಹಿತರು ಹೇಳ್ತಾ ಇದ್ರು, ಸರ್ 100 ಫೋನ್ಗಳು ಬರ್ತವೆ ಅಂತ. ಹೇಳಿದೆ, ಒಂದಷ್ಟು ಜನ ಕಂಪ್ಲೇಂಟ್ ಕೊಟ್ಬಿಟ್ಟು ಬುದ್ಧಿ ಕಲಿಸಿ ಸರ್, ಯಾಕೆ ಬಿಡ್ತೀರಾ? ಮಾಧ್ಯಮದವ್ರು ನೀವೇ ಹಿಂಗೆ ಎದುರಿದ್ರೆ ನಾವೇನು ಮಾಡಬೇಕು ಅಂತ. ಇವಾಗ ಒಂದರ್ಥ ಮಾಡ್ಕೊಳ್ಳಿ, ನನಗಂತೂ ನೀವು ನಂಬ್ತಿರೋ ಇಲ್ಲೋ, ಇಲ್ಲಿವರೆಗೂ ನಾನು ಯಾವುದಕ್ಕೂ ಭಯ ಬಿದ್ದವನಲ್ಲ ಸರ್. ಆಮೇಲೆ ನಾನು ಹೇಳೋದಿಷ್ಟೇ, ಅವರೆಲ್ಲ ಮಾತಾಡುವಂಥವ್ರು ಅವ್ರ ಮನೇಲಿ ಅವ್ರ ತಂದೆ ತಾಯಿಗೆ ಇಟ್ಟು ಬಟ್ಟೆ ಆಗದೆ ಇರುವಂಥವ್ರು. ಸೊ ಇನ್ನು ಕೆಲವೊಬ್ರು ಇರ್ಬೋದು ಜವಾಬ್ದಾರಿಯುತ ವ್ಯಕ್ತಿಗಳು, ಬಟ್ ಆದರೂ ಕೂಡ ಇನ್ನೊಬ್ಬರ ಬಗ್ಗೆ, ಇನ್ನೊಬ್ಬರ ಸ್ವಾತಂತ್ರ್ಯ ಬಗ್ಗೆ ಪ್ರಶ್ನೆ ಮಾಡಕ್ಕೆ ಹೋಗ್ಬಾರ್ದು ಸರ್. ಆಮೇಲೆ ಆರಾಧನೆ ಅನ್ನೋದು ಇರಲಿ, ಅದರಿಂದ ಇನ್ನೊಬ್ಬರಿಗೆ ತೊಂದರೆ ಆಗುವಂಥ ಕೆಲಸ ಮಾಡಬಾರ್ದು.